ನನಗೆ 3 ತಿಂಗಳಿಂದನೂ ಗರ್ಭಕೋಶ ತೊಂದರೆ ಐತೆ ಅಂತ ಹೇಳ್ತಿದ್ರು ಡಾಕ್ಟ್ರು. ನಾನು ಒಂದು ಕಡೆ ನಂಬಿಕೆ ಇಟ್ಟಿದ್ದೆ ದೇವರಲ್ಲಿ, ಹೇಗಾದರೂ ಮಾಡಿ ನನಗೆ ಸಣ್ಣದಾಗಿರೋ ಒಂದು ತೊಂದರೆ ಇದ್ದು ಅದು ಸಣ್ಣದ್ರಲ್ಲೇ ಬಗೆಹರಿ ಅವಾಗ ನೀವು ಮಾಡಬೇಕಪ್ಪ ದೇವ್ರೆ ಅಂತ ನಾನು ಒಳ ಮನಸ್ಸಲ್ಲಿ ಯಾವಾಗಲೂ ದೇವ್ರನ್ನ ಬಿಡ್ತಾ ಇದ್ದೆ. ಆದರೆ ಮೊನ್ನೆ ದಿನ ನಮ್ಮ ತಮ್ಮನ ಮನೆಗೆ ಬಂದಾಗ ಪಾಸ್ಟ್ ಇದ್ದಂಗನೇ ಬಂದು ನನಗೋಸ್ಕರ ಪ್ರೇಯರ್ ಮಾಡಿದ್ರು. ನನಗೆ ಆ ತಕ್ಷಣನೇ ಬಿಡುಗಡೆ ಸಿಕ್ತು. ದೇವ್ರ ಡಾಕ್ಟರ್ ಅದಕ್ಕೆ ಮುಂಚೆ ಆಪರೇಷನ್ ಮಾಡ್ಬೇಕಂತಾನೆ ಹೇಳಿ ಕಳಿಸಿದ್ರು. ನಾನು ಹಂಗಾಗಿ ನೋಡೋಣ ಅಂತೇಳಿ ಇಲ್ಲಿಗೆ ಬಂದೆ. ಆದರೆ ದೇವ್ರ ನನಗೆ ಎಲ್ಲ ನೋವಿಂದ ಬಿಡುಗಡೆ ಕೊಟ್ಟು ಮತ್ತೆ ಆಪರೇಷನ್ ಕೂಡ ಆಗೋದಿಲ್ಲಮ್ಮ, ಇಷ್ಟರಲ್ಲೇ ವಾಶ ಆಗುತ್ತೆ, ಇನ್ನೊಂದು ತಿಂಗಳವರೆಗೆಲ್ಲ ಆಪರೇಷನ್ ಮಾಡಲೇಬೇಕಂದಿದ್ರು. ದೇವರು ಅವತ್ತು ಅವ್ರ ಮನೆಗೆ ಹೋಗಿ ಪ್ರೇರ್ ಮಾಡಿದೆ. ನಾನು ಅವತ್ತಿಂದ ಯಾವ ಪೇನ್ ಇಲ್ಲ ನೋಡ್ರಿ. ಆಪರೇಷನ್ ಬೇಡ ಅಂದ್ಬಿಟ್ರೆ ಜೋರಾಗಿ ಸಭೆಗೆ ಬರ್ಬೇಕಂತ ಆಯ್ತಾ? ಸಭೆಗೆ ಬರ್ಬೇಕು. ಈಗ ನೋಡಿ ಆಪರೇಷನ್ ಮಾಡಿದ್ರೆ ಕಮ್ಮಿಯಿಂದ 6 ತಿಂಗಳ ಅಡ್ಮಿಟ್ ಆಗ್ಬೇಕಾ, ರೆಸ್ಟ್ ತಗೋಬೇಕಾ? ಕಮ್ಮಿ ಅಂದ್ರೆ 50,000 ಆಪರೇಷನ್ ಕೊಡ್ಬೇಕು. ಖರ್ಚಿಗೆ ಒಂದು 50,000. 1 ಲಕ್ಷ ಹೋಗ್ತಿತ್ತಾ? ಹೋಗ್ತಿರ್ತಿಲ್ಲ, ಹೋಗ್ತಿತ್ತು. ಬಟ್ ನೀವು ಸಭೆಗೆ ಏನಾದ್ರೂ ಒಂದು ಗಿಫ್ಟ್ ಕಾಣಿಕೆಯನ್ನು ಅನ್ಕೊಡ್ರಿ ಆಯ್ತಾ? ದೇವರು ನಿಮ್ಮ ಆಶೀರ್ವಾದ ಮಾಡಿ. ಯೇಸುವಿನ ನಾಮದಲ್ಲಿ ಈ ಮಗಳಿಗೆ ಥ್ಯಾಂಕ್ ಯು. ಡಾಕ್ಟರ್ ಹೇಳಿದ್ದಾರೆ ಆಪರೇಷನ್ ಬೇಡ ಅಂತ. ಈ ಮಗಳಿಗೆ ಯಾವ ನೋವು ಇಲ್ಲದ ಹಾಗೆ ಗುಣಪಡಿಸಿ ಇವರು ಇವರ ಕುಟುಂಬ ಸಹಾಯ ಮಾಡಿ ಯೇಸು ನಾಮದಲ್ಲಿ ಆಮೇಲೆ ಆಮೇಲೆ. ಓಕೆ, ಥ್ಯಾಂಕ್ ಯು. ನಮ್ಮ ಮನೇಲಿ ನನಗೆ 2 ಮಕ್ಕಳು, ನನ್ನ ಗಂಡ ಮತ್ತೆ ನಾವು ಕುರಿ ಮಾಡ್ಕೊಂಡಿದ್ದೀವಿ. ಅದರಲ್ಲೆಲ್ಲ ತುಂಬ ಮಾತುಗಳ ಮಾಡಿಸಿ ತುಂಬನೇ ಸಾಯ್ತಾ ಇದ್ದಾವು. ಹಂಗಾಗಿ ನಿಮ್ಗೆಲ್ಲ ಕೇಳ್ಕೊಂತೀನಿ, ದೇವ್ರ ನಾಮದಲ್ಲಿ ನಮಗೋಸ್ಕರ ನಮ್ಮ ಕುಟುಂಬಕ್ಕೋಸ್ಕರ ಪ್ರೇಯರ್ ಮಾಡ್ರಿ. ನಾನು ನಿಜವೂ ದೇವ್ರ ಚಿತ್ತಕ್ಕೆ ಸರಿಯಾದ ರೀತಿ ನಡ್ಕೋಬೇಕನ್ನೋದು ಸರಿಯಾದ ಒಂದು ನಿರ್ಧಾರ ತಗೊಂಡಿದ್ದೆ. ನೋಡ್ರಿ ಅವ್ರ ಮನೆ